ಈ ಒಂದು ಹಾರರ್ ಸ್ಟೋರಿ ಇವತ್ತು ಫುಲ್ ಹೇಳ್ತೀನಿ. ಇಯರ್ಫೋನ್ ಹಾಕೊಂಡು ಕತ್ಲು ರೂಮಲ್ಲಿ ಕೂತ್ಕೊಂಡು ಈ ಒಂದು ವಿಡಿಯೋ ನೋಡಿ. ಒಬ್ನೇ ದೇವ್ರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾರರು, ಥ್ರಿಲ್ಲರು, ಮಿಸ್ಟ್ರಿ ಸ್ಟೋರೀಸ್ನ ಕೇಳೋದಕ್ಕೆ ಈ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಕತೆ ಶುರುವಾಗೋದು ಒಂದು ಪುಟ್ಟ ಹಳ್ಳಿಯಲ್ಲಿ. 27 ವರ್ಷದ ಒಂದು ಹುಡುಗನ ಮನೆಯಲ್ಲಿ ತುಂಬಾ ಪ್ರಾಬ್ಲಮ್ಸ್ಗಳಿರುತ್ತೆ. ಹಾಗಾಗಿ ಅವನು ತುಂಬಾ ಕಡೆ ಕೆಲಸಗಳು ಹುಡುಕ್ತಾ ಇರ್ತಾನೆ. ಹಳ್ಳಿಯಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಸಂಬಳ ಸಾಕಾಗ್ತಿರಲ್ಲ. ಹಾಗಾಗಿ ಸಿಟಿಯಲ್ಲಿರುವಂತಹ ಅವನ ಫ್ರೆಂಡಿಗೆ ಕಾಲ್ ಮಾಡಿ, ನಾನು ಕೆಲ್ಸಕ್ಕೆ ಬರ್ತಾ ಇದ್ದೀನಿ, ಯಾವ್ದಾದ್ರು ಒಂದು ಕೆಲಸ ನೋಡು, ನನಗೆಲ್ಲ ಯಾವ್ದಾದ್ರು ಒಳ್ಳೆ ಸಂಬಳ ಸಿಕ್ಕಿದ್ರೆ ನಿನ್ ಜೊತೆನೆ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾನೆ. ಅವನ ಸ್ನೇಹಿತನ ಹತ್ರ ಎಲ್ಲ ಮಾತಾಡಿ ಕೆಲಸ ಎಲ್ಲ ಸಿಕ್ಕಾದ್ಮೇಲೆ ಇನ್ನೇನು ಹೊಡಬೇಕು ಅನ್ನೋ ಟೈಮಲ್ಲಿ ಅವನ್ಗೆ ಅವ್ರ ಊರಲ್ಲಿರುವಂತಹ ಇಬ್ರು ಫ್ರೆಂಡ್ಗಳು ಪರಿಚಯ ಆಗ್ತಾರೆ. ಅವರು 24-25 ವಯಸ್ಸಿನ ಹುಡುಗರಾಗಿರ್ತಾರೆ. ಕಾಲೇಜ್ ಎಲ್ಲ ಮುಗಿಸ್ಕೊಂಡಿರೋಂಥ ಈ ಹುಡುಗರು ಮನೆ ಪ್ರಾಬ್ಲಮ್ಸ್ಗಳಿಂದ ಅವರು, ಅಣ್ಣ ನಾನು ನಿಮ್ ಜೊತೆ ಬರ್ತೀನಿ, ನನ್ನನ್ನು ಕೆಲ್ಸಕ್ಕೆ ಕರ್ಕೊಂಡೋಗಿ ಅಂತ ಕೇಳ್ತಾರೆ. ಹೇಗೋ ಕಾಂಟ್ಯಾಕ್ಟ್ ಮಾಡಿ ಇವ್ರಿಗೂ ಕೆಲಸ ಹುಡುಕಿ ಅವರಿಬ್ರು ಕರ್ಕೊಂಡು ಇವನು 3 ಜನನು ಸಿಟಿ ಕಡೆ ಹೊರಡ್ತಾರೆ. ಸಿಟಿಗೆ ಸೇರಾದ್ಮೇಲೆ ಇಬ್ರು ಹಳೆ ಫ್ರೆಂಡ್ಸ್ಗಳು ಜೊತೆಗೆ ಸೇರಿದ್ದಾರೆ. ಪಾರ್ಟಿ ಅಂತೂ ನಡಿಬೇಕಲ್ವಾ. 4 ಜನ ಕುತ್ಕೊಂಡು ಪಾರ್ಟಿ ಸ್ಟಾರ್ಟ್ ಮಾಡ್ತಾರೆ. ಎಲ್ಲಾರು ಹಾಗೆ ಮಾತಾಡ್ತಾ ಅವ್ರ ಸ್ಟೋರಿಗಳನ್ನ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ದೊಡ್ಡವನು ಅವ್ನ ಸ್ಟೋರಿ ಹೇಳಕ್ ಸ್ಟಾರ್ಟ್ ಮಾಡ್ತಾನೆ. ವಯಸ್ಸಾಗಿರೋ ತಂದೆ ತಾಯಿ ವ್ಯವಸಾಯ ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಓದೋದನ್ನ ಅರ್ಧಕ್ಕೆ ಬಿಟ್ಟು ಅವನು ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಜೀವನ ಮಾಡ್ತಿರ್ತಾನೆ. ಅದೇ ಟೈಮಲ್ಲಿ ಅವ್ರ ಊರಲ್ಲೇ ಇರುವಂತಹ ಒಂದು ಹುಡುಗಿ ಪರಿಚಯ ಆಗಿ, ಪರಿಚಯದಿಂದ ಪ್ರೀತಿಯಾಗಿ ತುಂಬಾ ವರ್ಷಗಳ ಕಾಲ ಈ ಒಂದು ಪ್ರೀತಿ ನಡೀತಾ ಇರುತ್ತೆ. ನೋಡ್ತಾ ನೋಡ್ತಾ ಆ ಹುಡುಗಿನೂ ಅವನ ಪರಿಸ್ಥಿತಿ ಸರಿ ಇಲ್ದಿದ್ದ ಕಾರಣ ಆ ಹುಡುಗಿ ಕೂಡ ಅವನ ಹತ್ರ ಬ್ರೇಕಪ್ ಮಾಡ್ಕೊಂಡು ಹೊರಟೋಗಿರ್ತಾಳೆ. ಅದೇ ಫೀಲಿಂಗ್ ಅಲ್ಲಿ ಆ ಹುಡುಗ ಆ ಒಂದು ಸ್ಟೋರಿನ ಹೇಳ್ತಾ ಕುಡಿತಾ ಇರ್ತಾನೆ. ಅವನು ಆ ಒಂದು ಸ್ಟೋರಿ ಹೇಳ್ತಾ ಹೇಳ್ತಾ ಫೀಲಿಂಗ್ ಬಂದಿದ್ ಕಾರಣ ಅವನ ಸ್ನೇಹಿತ ಇದ್ದವನು, ಆರಾಮಾಗಿ ಡ್ರಿಂಕ್ಸ್ ಮಾಡು, ನನ್ ಸ್ಟೋರಿ ಹೇಳ್ತೀನಿ ಸ್ವಲ್ಪ ಕೇಳು ಅಂತ ಹೇಳ್ತಾನೆ. ಅವನ ಜೀವನ ಅಷ್ಟೇಂದೇನು ಕಷ್ಟ ಇರಲ್ಲ. ಆರಾಮಾಗೆ ಬಂದಿದ್ದ ಸಂಬಳದಲ್ಲಿ ಅವ್ರ ಮನೆ ನಡೆಸ್ಕೊಂಡು ಜೀವನ ಹೇಗೋ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಜೊತೆಗೆ ಪ್ರೀತಿಯಿಂದ ನೋಡ್ಕೊಳೋ ಹುಡುಗಿ ಕೂಡ ಸಿಕ್ಕಿರ್ತಾಳೆ. ಅವ್ನ ಲವ್ ಸ್ಟೋರಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದನ್ನೇ ಅವರು ತಮ್ಮಂದಿರ್ಗೆ ಹಾಗೆ ಸ್ನೇಹಿತನ್ ಕೂಡ ಹೇಳ್ತಾ ಇರ್ತಾನೆ. ಹಾಗೆ ಮಾತಾಡ್ತಾ ಮಾತಾಡ್ತಾ ತಮ್ಮಂದಿರಿಬ್ರು ಸ್ಟೋರಿ ಹೇಳ್ತಾರೆ. ಅವ್ರ ಕಷ್ಟಗಳನ್ನೆಲ್ಲ ಹೇಳ್ತಾ ಇರ್ತಾರೆ. ತಮ್ಮಂದಿರ್ದುನು ಸಣ್ಣ ಪುಟ್ಟ ಸ್ಟೋರಿ ಇರುತ್ತೆ. ಅವರು ಓದೋದ್ ಮುಗಿಸಿರ್ತಾರೆ. ಒಬ್ಬ ಹುಡುಗನ್ಗೆ ಉಸಿರಾಟದ ತೊಂದರೆ ಇರುತ್ತೆ. ಅದ್ರ ಬಗ್ಗೆನೂ ಸ್ವಲ್ಪ ಹೇಳ್ಕೊಂಡು ಅವ್ನ ಕಾಯಿಲೆಗೆಲ್ಲ ವಾಸಿ ಮಾಡ್ಕೊಳಕ್ಕೋಸ್ಕರ ತುಂಬಾ ದುಡ್ಡು ಖರ್ಚಾಗುತ್ತೆ. ಅದಕ್ಕೋಸ್ಕರ ದುಡಿಲೇಬೇಕು. ಮನೆ ಇರೋ ಪರಿಸ್ಥಿತಿಲಿ ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಳಕ್ ಆಗಲ್ಲ ಅಂತ ಹೇಳಿ ದುಡ್ಮೆಗೋಸ್ಕರ ಬಂದಿರ್ತೀನಿ ಅಂತ ಹೇಳಿರ್ತಾನೆ. ಎಲ್ಲ ಹೀಗೆ ಅವ್ರ ಕಷ್ಟ ಸುಖ ಹಂಚ್ಕೊಂತ ಆರಾಮಾಗಿ ಊಟ ಮಾಡಿ ಮಲ್ಕೊಂತಾರೆ. ಬೆಳಿಗ್ಗೆ ಎದ್ದೇಳ್ತಾರೆ. ಸೇಮ್ ಡ್ಯೂಟಿಗಳು ಏನೇನಿರುತ್ತೆ ಎಲ್ಲಾರು ಹೋಗ್ತಾರೆ, ಕೆಲ್ಸಗಳು ಮಾಡ್ತಾರೆ. ಹೀಗೆ 2 ವಾರ ಕಳಿಯುತ್ತೆ. 4 ಜನನು ತುಂಬಾ ಕ್ಲೋಸ್ ಆಗಿರ್ತಾರೆ. ಅವ್ರ ಕಷ್ಟ ಸುಖ ಎಲ್ಲ ಹಂಚ್ಕೊಂಡಿರ್ತಾರೆ. ಚಿಕ್ಕವರಿಬ್ರು ಹುಡುಗರು ಹೇಳ್ತಿರ್ತಾರೆ, ಅಣ್ಣ ನೀವ್ ಇಲ್ಲಿ ಲೋಕಲ್ ಅಲ್ವಾ, ಇಲ್ಲಿಂದ ಯಾವ್ದಾದ್ರು ಒಳ್ಳೆ ಟೂರಿಸ್ಟ್ ಪ್ಲೇಸು ಅಥವಾ ಎಲ್ಲಾದ್ರೂ ಒಂದು ಒಳ್ಳೆ ಜಾಗಕ್ಕೆ ನಮ್ಮನ್ನ ಟ್ರಿಪ್ಪಿಗೆ ಕರ್ಕೊಂಡು ಹೋಗಿ ನೈಟ್ ಔಟ್ ಹೋಗೋಣ ಅಂತ ತುಂಬಾ ಕೇಳ್ತಾ ಇರ್ತಾರೆ. ಅವ್ನ್ ದೊಡ್ಡವನ ಸ್ನೇಹಿತ ಕೂಡ ಹೇಳ್ತಾ ಇರ್ತಾನೆ, ಸ್ವಲ್ಪ ದಿವಸ ಇರಿ, ಎಲ್ಲ ನೀವು ಊರ್ಗ್ ಅಡ್ಜಸ್ಟ್ ಆಗಿ ಆಮೇಲೆ ಹೋಗೋಣ ಯಾವತ್ತಾದ್ರು ರಜಾ ತಗೊಂಡು ಅಂತ ಹೇಳಿ ತುಂಬಾ ದಿವಸದಿಂದ ಹೇಳ್ತಾ ಇರ್ತಾನೆ. ತಮ್ಮಂದಿರ್ ಕೇಳ್ತಿದ್ದ ದಿನ ಅವತ್ತು ಬಂದಿತ್ತು. ಶನಿವಾರ ನೈಟು ಎಲ್ಲಾರು ಕುತ್ಕೊಂಡು ಆರಾಮಾಗಿ ಡ್ರಿಂಕ್ಸ್ ಮಾಡ್ಕೊಂಡು ಕುಂತಿರ್ತಾರೆ. ಅವಾಗ ನೈಟ್ ಔಟ್ ಹೋಗೋಣ ಅಂತ ಏನಾರು ಪ್ಲಾನ್ ಮಾಡ್ತಾರೆ. ಆಗ ದುಡ್ಡವನ ಸ್ನೇಹಿತ ಇದ್ದವನು ಎನಿ ಟೈಮ್ ಅವರು ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ತಿರ್ತಾನೆ. ಕ್ಯಾಶುವಲ್ ಆಗಿ ಏನ್ ಮಾಡ್ತಿದೀನಿ, ಎಲ್ಲಿ ಹೋಗ್ತಿದೀನಿ ಪ್ರತಿಯೊಂದು ಹೇಳ್ತಾ ಇರ್ತಾನೆ. ಹಾಗೆ ಇವತ್ತು ಡ್ರಿಂಕ್ಸ್ ಮಾಡ್ಕೊಂಡು ಕುಂತಿದ್ದೀನಿ ಮಾತಾಡ್ಕೊಂಡು ಹೇಳಿ ಅವ್ರ ಗರ್ಲ್ ಫ್ರೆಂಡಿಗೂ, ನಾವು ನೈಟ್ ಔಟ್ ಹೋಗ್ತಾ ಇದೀವಿ, ಇವತ್ತೊಂದ್ ಸ್ವಲ್ಪ ಫ್ರೀ ಆಗಿ ಬಿಡಿ ಅಂತ ಕೇಳ್ತಾನೆ. ಅವಳ ಗರ್ಲ್ ಫ್ರೆಂಡು, ನೈಟ್ ಹೊತ್ತೇನು ಇಷ್ಟೊತ್ತೆಲ್ಲ ನೀವ್ ಇಂತಕ್ ಆಚೆ ಹೋಗ್ತೀರಾ, ಸರಿ ಇರಲ್ಲ ಟೈಮು, ಯಾಕ್ ಬೇಕು, ಹೋಗ್ಬೇಡ ಅಂತೆಲ್ಲ ಹೇಳ್ತಿರ್ತಾಳೆ. ಅವಾಗ ತಮ್ಮಂದಿರು ತುಂಬಾ ಕ್ಲೋಸ್ ಇರ್ತಾರಲ್ಲ, ತುಂಬಾ ಪರಿಚಯ ಆಗಿದ್ರು, ಎಲ್ಲರೂ ಮಾತಾಡ್ಕೊಂಡು ತಮ್ಮಂದಿರು ರಿಕ್ವೆಸ್ಟ್ ಮಾಡ್ಕೊಂತಾರೆ, ಪ್ಲೀಸ್ ಅದಕ್ಕೆ ನಾವು ಹೋಗ್ ಬರ್ತೀರಿ, ಇವತ್ತೊಂದ್ ದಿವಸ ಬಿಡಿ, ಇವತ್ತೊಂದ್ ದಿವಸ ಆದ್ರೂ ಎಂಜಾಯ್ ಮಾಡ್ಕೊಂಡ್ ಬರ್ತೀವಿ, ಪ್ಲೀಸ್ ಪ್ಲೀಸ್ ಅಂತ ಹೇಳ್ಬಿಟ್ಟು ಏನೋ ರಿಕ್ವೆಸ್ಟ್ ಮಾಡ್ಕೊಂಡು 4 ಜನ ಸೇರಿ ಹೊರಡ್ತಾರೆ. ಅವರು ಸಿಟಿಯಿಂದ ದೂರದಲ್ಲಿರೋ ಒಂದು ಕಾಡ್ಗೆ ಹೋಗೋಣ, ನೈಟ್ ಹೊತ್ತು ರೋಡ್ ಟ್ರಿಪ್ ಆಗುತ್ತೆ, ಬೆಳಗಿನ ಜಾವ ಅಂತಂದ್ರೆ ಕಾಡಿನ ವೆದರು ವಾತಾವರಣ ಎಲ್ಲ ಎಂಜಾಯ್ ಮಾಡ್ಕೊಂಡ್ ಬರೋಣ ಅಂತ ಹೇಳಿ ಹೊರಟಿರ್ತಾರೆ. ಇಲ್ಲಿ ರೂಮಲ್ಲಿ ಕುತ್ಕೊಂಡು ಸ್ವಲ್ಪ ಡ್ರಿಂಕ್ಸ್ ಮಾಡಿದ್ರು. ಹಾಗೆ ಪಾರ್ಸಲ್ ಕೂಡ ತಗೊಂಡು ಡ್ರಿಂಕ್ಸ್ ಮಾಡ್ಕೊಂಡು ಸಾಂಗ್ಸ್ ಗಳು ಹಾಕೊಂಡು ಆರಾಮಾಗೆ ಸಿಟಿ ಬಿಟ್ಟು ಕಾಡು ರೋಡ್ಗೆ ಎಂಟ್ರಿ ಆಗ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಮಧ್ಯರಾತ್ರಿ 2 ಗಂಟೆ ಆಗಿರುತ್ತೆ. ದೊಡ್ಡವನ ಸ್ನೇಹಿತನ ಗರ್ಲ್ ಫ್ರೆಂಡು ಪದೇ ಪದೇ ಫೋನ್ ಮಾಡ್ತಾನೆ ಇರ್ತಾರೆ. ಇನ್ನೂ ಎಲ್ಲಿದ್ದೀರಾ, ರಿಟರ್ನ್ ಬಂದಿಲ್ವಾ ನೀವು ಅಂತೆಲ್ಲ ಹೇಳ್ತಾ ಇರ್ತಾರೆ. ನೆಟ್ವರ್ಕ್ ಸಿಗ್ದಿದ್ದ ಕಾರಣ ಕರೆಕ್ಟ್ ಆಗಿ ಕ್ಲೀನ್ ಆಗಿ ಅವ್ರು ಏನ್ ಮಾತಾಡ್ತಿದ್ದಾರೆ ಅಂತ ಹುಡ್ಗಿಗೂ ಕೇಳಿಸ್ತಾ ಇರಲ್ಲ. ಹಾಗಾಗಿ ಬೇಗ ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ಮಧ್ಯರಾತ್ರಿ ಆಗಿರೋ ಕಾರಣ ತಮ್ಮಂದಿರಿಬ್ರು ಹೊಟ್ಟೆ ಹಸಿವಿಗೋಸ್ಕರ ಅಣ್ಣ ಅದ್ರ ಮುಂದೆ ಹೋಟ್ಲು ಸಣ್ಣ ಪುಟ್ಟ ಅಂಗಡಿ ಏನಾದ್ರು ಸಿಕ್ಕಿದ್ರೆ ಹಾಕಿ ಏನಾದ್ರು ತಿನ್ನೋಕ್ ತಗೊಂಡು ತಿನ್ಕೊಂಡ್ ಹಂಗೆ ಹೋಗೋಣ ಅಂತ ಹೇಳ್ತಾರೆ. ಅಣ್ಣನ ಫ್ರೆಂಡ್ ಕೂಡ ಸರಿ ಆಯ್ತು, ಮುಂದೆ ಯಾವ್ದಾರು ನೋಡ್ತೀನಿ, ಏನಾದ್ರು ಸಿಕ್ಕಿದ್ದನ್ನ ತಿನ್ಕೊಂಡು ಹೋಗೋಣ ಅಂತ ಹೇಳ್ತಾರೆ. ಅಣ್ಣನ ಫ್ರೆಂಡು ಡ್ರೈವ್ ಮಾಡ್ತಾ ಇರ್ತಾರೆ.
ಪಕ್ಕದಲ್ಲಿ ಅಣ್ಣ ಕುಂತಿರ್ತಾನೆ. ಇಬ್ರು ತಮ್ಮಂದಿರು ಹಿಂದೆ ಕುಂತಿರ್ತಾರೆ. ಆ ಒಂದು ಕಾಡ್ ರೋಡ್ ಅಲ್ಲಿ ಹೋಗ್ತಾ ಇರ್ತಾರೆ. ಎಷ್ಟೊತ್ತಾದ್ರೂನು ಆ ಒಂದು ದಾರಿ ಸಾಗ್ತಾನೆ ಇರಲ್ಲ. ಅದನ್ನ ಯಾರು ಅಬ್ಸರ್ವ್ ಮಾಡಿರಲ್ಲ. ಸಾಂಗ್ಸ್‌ಗಳ್ ಕೇಳ್ಕೊಂಡು ಅವ್ರು ಎಣ್ಣೆ ಮತ್ತಲ್ಲಿ ಹಾಗೆ ಇರ್ತಾರೆ. ಅವಾಗ ಅಣ್ಣನಿಗೆ ಏನೋ ಇಲ್ಲಿ ಏನೋ ಸರಿ ನಡೀತಿಲ್ಲ ಅಂತ ಹೇಳ್ಬಿಟ್ಟು ಅನುಮಾನದಿಂದ "ಮಚ್ಚಾ ಒಂದ್ ಸ್ವಲ್ಪ ಗಾಡಿ ಸೈಡ್‌ಗೆ ಹಾಕು" ಅಂತ ಹೇಳ್ತಾನೆ. ಅದಕ್ಕೆ ಅವ್ನ್ ಫ್ರೆಂಡು "ಯಾಕೋ ಮಚ್ಚಾ ಏನಾಯ್ತು? ಒಂದ್ ಸ್ವಲ್ಪ ಗಾಡಿ ಸೈಡ್‌ಗೆ ಹಾಕು" ಅಂತ ಹೇಳಿದ್ರೆ ಗಾಡಿ ಸೈಡ್‌ಗೆ ಹಾಕಿ ನಿಂತ್ಕೊಂತಾರೆ. ಅಷ್ಟೊತ್ತಿಂದ ನಾವು ಗಾಡಿ ಹೋಗ್ತಾನೆ ಇದೀವಿ. ಎಲ್ಲೂ ದಾರಿ ಸಾಗ್ತಾನೆ ಇಲ್ಲ. ಯಾವ್ದೋ ಒಂದ್ ಅಂಗಡಿ ಕೂಡ ಸಿಗ್ತಾ ಇಲ್ಲ. ಇಲ್ಲಿ ಪೂರ್ತಿ ಎಲ್ಲ ಕತ್ಲಿದೆ. ಯಾವ್ದೋ ಒಂದು ಲೈಟ್ಸ್ ಇಲ್ಲ ಏನಿಲ್ಲ. ಈ ಒಂದು ಕಾಡ್ ಮಧ್ಯೆ ಯಾವ್ದೋ ಊರಿಲ್ವಾ? ಹಾಗೆ ಹೀಗೆ ಎಲ್ಲ ಕೇಳ್ತಾನೆ. "ಇಲ್ಲ ಮಚ್ಚಾ ಇದೆಲ್ಲ ಇಲ್ಲ. ಸ್ವಲ್ಪ ದೂರ ಹೋದ್ರೆ ಸಿಗುತ್ತೆ" ಅಂತ ಅವನು ಹೇಳ್ತಾನೆ. "ಇಲ್ಲ ಮಚ್ಚಾ ನಾನ್ ಅಬ್ಸರ್ವ್ ಮಾಡ್ದಂಗೆ ಮುಂದೆ ಕಾಣಿಸ್ತಿರುವಂತ ಒಂದು ದೊಡ್ಡ ಮರ ಏನಿದೆ, ಅದನ್ನ ನಾನು 2 ಸತಿ ನೋಡಿದೀನಿ. ಸೇಮ್ ಅದೇ ರೋಡಲ್ಲೇ ನಾವು ಹೋಗ್ತಾ ಇದೀವಿ, ವಾಪಸ್ ಹೋಗ್ತಾ ಇದೀವಿ ಅನ್ನೋ ಫೀಲ್ ಆಗ್ತಿದೆ. ಯಾಕೋ ನನಗ್ ಸರಿ ಕಾಣಿಸ್ತಿಲ್ಲ. ಗಾಡಿ ಯೂ ಟರ್ನ್ ತಿರುಗ್ಸು" ಅಂತ ಹೇಳ್ತಾನೆ. ಅದಕ್ಕೆ ಅವ್ನ್ ಫ್ರೆಂಡ್ ಇದ್ದವನು ಹೇಳ್ತಾನೆ, "ಏನೋ ಮಚಾಲೋ ಕಾಡು ಅಂತಂದ್ರೆ ಮರಗಳು ಸೇಮ್ ಇದ್ದಂಗಿರಲ್ವಾ? ಎಷ್ಟು ಮರಗಳು ಇರ್ತವೆ ಈ ತರ. ನೀ ಎಂತಕ್ಕೆಲ್ಲ ಭಯ ಪಡ್ತಿದ್ಯಾ? ಏನಾಯ್ತು? ಕುಡ್ದಿದ್ದೇನೋ ಜಾಸ್ತಿ ಆಗಿರ್ಬೇಕು ನಿನ್ಗೆ. ನೀನ್ ಆರಾಮಾಗಿ ಮಲ್ಕೋ" ಅಂತ ಹೇಳ್ತಾನೆ. ಸರಿ ಕಣೋ ಮಚ್ಚಾ ಅಂತ ಹೇಳ್ಬಿಟ್ಟು ಅವನುನು ಆರಾಮಾಗಿ ಅವ್ನು ಮತ್ತೆ ಗಾಡಿ ಎತ್ತುತ್ತಾನೆ. ಹೋಗ್ತಾರೆ. ಮತ್ತೆ ಹೋಗ್ತಾ ಇರ್ತಾರೆ. ಮಧ್ಯರಾತ್ರಿ 3 ಗಂಟೆ ಆಗಿರುತ್ತೆ. ದಾರಿ ಯಾವ್ದು ಸಣ್ಣ ಪುಟ್ಟ ಅಂಗಡಿ ಕೂಡ ಸಿಕ್ಕಿರಲ್ಲ. ದಾರಿ ಸಾಗ್ತಾ ಇರಲ್ಲ. ಆ ಒಂದು ಸೇಮ್ ಮರ ಇನ್ನೇನು ಸ್ವಲ್ಪ ದೂರ ಇದ್ದಂಗೆ ಕಾಣಿಸ್ತಾ ಇರುತ್ತೆ. ಗಾಡಿ ಎಷ್ಟೇ ಜೋರಾಗಿ ಹೋಗ್ತಿದ್ರುನು ಗಾಡಿ ಸ್ಲೋ ಆಗ್ತಾ ಆ ಒಂದು ಮರದ ಹತ್ರ ಸಡನ್ ಆಗಿ ಆಫ್ ಆಗೋಗುತ್ತೆ. ಅಕ್ಕಪಕ್ಕ ಏನು ಗೊತ್ತಾಗ್ತಿಲ್ಲ. ನಿಶ್ಶಬ್ದ ಆಗಿದೆ ಪೂರ್ತಿ ಕಾಡು. ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳ್ದು ಸೌಂಡ್ ಎಲ್ಲ ವಿಚಿತ್ರವಾಗಿ ಕೇಳಿಸ್ತಾ ಇದೆ. ಇಬ್ರು ತಮ್ಮಂದಿರು ತುಂಬಾ ಭಯ ಬೀಳ್ತಾರೆ. ಅದಕ್ಕೆ ಅಣ್ಣಂದಿರಿಬ್ರು ಹೇಳ್ತಾರೆ, "ಏನು ಹೆದರ್ಕೊಂಬೇಡಿ. ಏನಾಗಿದೆ ನಾನು ಚೆಕ್ ಮಾಡ್ತೀನಿ. ಆರಾಮಾಗಿ ಒಳಗಡೆನೆ ಕೂತ್ಕೊಳ್ಳಿ" ಅಂತ ಹೇಳ್ತಾರೆ. ಅಣ್ಣನು ಮತ್ತೆ ಅವ್ನ ಫ್ರೆಂಡು ಇಳ್ದು ಗಾಡಿ ಎಲ್ಲ ಚೆಕ್ ಮಾಡ್ತಾರೆ. ಏನಾಗಿದೆ? ಎಂತಕ್ ಗಾಡಿ ಆಫ್ ಆಯ್ತು ಅಂತ ಹೇಳಿ. ಗಾಡಿ ಏಂತಕ್ಕೆ ಆಫ್ ಆಗಿದೆ ಅಂತ ಗೊತ್ತಾಗ್ದಿಲ್ದಿದ್ ಕಾರಣ ಯಾರನಾದ್ರೂ ಒಬ್ರು ಮೆಕ್ಯಾನಿಕ್ ಆದ್ರೂ ಬೇಕು ಅಥವಾ ಯಾರಾದ್ರೂ ಹಳ್ಳಿ ಜನ ಹೆಲ್ಪ್ ಸಿಗ್ತಾರಾ ಅಂತ ಕೇಳ್ಕೊಂಡ್ ಬರೋಣ ಅಂತ ಹೇಳ್ಬಿಟ್ಟು ಬಂದು ಒಳಗಡೆ ಗಾಡಿ ಒಳಗಡೆ ಕೂತ್ಕೊಂತಾರೆ. ಫೋನ್ ಎಲ್ಲ ಚೆಕ್ ಮಾಡ್ತಾರೆ. ಯಾವ್ದು ನೆಟ್ವರ್ಕ್ ಸಿಗ್ತಿರಲ್ಲ. ಯಾರಿಗೂ ಕಾಂಟ್ಯಾಕ್ಟ್ ಕೂಡ ಮಾಡಕ್ ಆಗ್ತಿರಲ್ಲ. ಸರಿ ಆಯ್ತು. ಇಲ್ಲೇ ಯಾವ್ದಾದ್ರು ಒಂದು ದೂರದಲ್ಲಿ ಒಂದು ಲೈಟ್ ಕಾಣಿಸ್ತಾ ಇದೆ. ನೋಡೋಣ ಯಾರಾದ್ರೂ ಸಹಾಯಕ್ಕೆ ಸಿಗ್ತಾರಾ ಅಂತ ಕೇಳ್ಕೊಂಡ್ ಬರ್ತೀನಿ ಅಂತ ಅಣ್ಣನ ಫ್ರೆಂಡ್ ಇದ್ದವನು ಇವ್ರ್ 3 ಜನಕ್ಕೂ ಇಲ್ಲೇ ನಿಲ್ಸಿ, "ನೋಡು ಈ ಒಂದು ಕಾಡ್ ರೋಡಲ್ಲಿ ರಾಬ್ರಿ ಇವೆಲ್ಲ ನಡೀತಿರುತ್ತೆ ಅಥವಾ ಕಾಡು ಪ್ರಾಣಿಗಳು ಬಂದ್ರು ತುಂಬಾ ಸಮಸ್ಯೆ ಆಗುತ್ತೆ. ನಾನ್ ಟಾರ್ಚ್ ಆನ್ ಮಾಡ್ಕೊಂಡು ನಾನು ಹೋಗ್ ಬರ್ತೀನಿ. ನೀವ್ 3 ಜನ ಯಾವುದೇ ಕಾರಣಕ್ಕೂ ಗಾಡಿಯಿಂದ ಕೆಳಗಡೆ ಇಳಿಬೇಡ್ರಿ. ಲಾಕ್ ಮಾಡ್ಕೊಂಡು ಒಳಗಡೆ ಕೂತ್ಕೊಳ್ಳಿ" ಅಂತ ಹೇಳ್ತಾರೆ. "ಸರಿ ಅಣ್ಣ ಒಬ್ನೇ ಹೋದ್ರೆ ಸರಿ ಇರುತ್ತಾ? ನಾನು ಬರ್ತೀನಿ" ಅಂತ ಫ್ರೆಂಡ್ ಹೇಳ್ತಾನೆ. ಅದಕ್ಕೆ ಬೇಡ ನೀವೇನು ಬರಕ್ ಹೋಗ್ಬೇಡಿ. ಆರಾಮಾಗಿ ಕೂತ್ಕೊಳ್ಳಿ. ನಾನು ಇಲ್ಲೇ ಸ್ವಲ್ಪ ದೂರದಲ್ಲೇ ಲೈಟ್ ಕಾಣಿಸ್ತಿದೆಯಲ್ಲ, ನಾನ್ ಸಹಾಯಕ್ಕೆ ಯಾರಾದ್ರೂ ಸಿಗ್ತಾರಾ ಕೇಳ್ಕೊಂಡ್ ಬರ್ತೀನಿ. ನೀವ್ ಆರಾಮಾಗಿ ಗಾಡಿ ಒಳಗಡೆ ಕೂತ್ಕೊಳ್ಳಿ. ಹಾಗೆ ಇನ್ನೊಂದು, ಈ ಒಂದು ಕತ್ಲಲ್ಲಿ ಯಾರ್ ಬರ್ತಾರೆ ಯಾರ್ ಹೋಗ್ತಾರೆ ಗೊತ್ತಾಗ್ದಿಲ್ದ ಕಾರಣ ನಾನು ಗಾಡಿ ಹತ್ರ ಬಂದು 3 ಸತಿ ನಾಕ್ ಮಾಡ್ತೀನಿ. ಟಕ್ 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 ಅಂತ. ಅವಾಗ ನಾನೇ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಅವಾಗ ಮಾತ್ರ ಗಾಡಿ ಓಪನ್ ಮಾಡಿ ಅಂತ ಹೇಳಿ ಅಣ್ಣನ್ ಫ್ರೆಂಡು ಮುಂದೆಗಡೆ ಹೋಗ್ತಾನೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅವನು ಟಾರ್ಚ್ ಆನ್ ಮಾಡ್ಕೊಂಡು ಹೋಗಿದ್ದು ಕಾಣೆ ಆಗುತ್ತೆ. ಅಣ್ಣನ್ ಫ್ರೆಂಡ್ ಹೋಗಿ 10 ನಿಮಿಷ ಆಯ್ತು, 15 ನಿಮಿಷ ಆಯ್ತು. ಇನ್ನೂ ಏನು ಅಡ್ರೆಸ್ ಇಲ್ವಲ್ಲ. ಫೋನ್ ಮಾಡಿದ್ರೆ ನೆಟ್ವರ್ಕ್‌ಗಳು ಸಿಗ್ತಿಲ್ಲ ಅಂತ ಹೇಳಿ ಇಬ್ರು ತಮ್ಮಂದಿರು ಭಯದಿಂದ ಅಣ್ಣನಿಗೆ ಹೇಳ್ತಾರೆ, "ಅಣ್ಣ ಅಣ್ಣ ಹೋಗಿ ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ. ಏನಾಯ್ತೋ ಏನು ಎತ್ತ ಗೊತ್ತಾಗ್ತಿಲ್ವಲ್ಲ ಅಣ್ಣ. ನನಗೇನೋ ಭಯ ಆಗ್ತಿದೆ" ಅದಕ್ಕೆ ಇವನು, ನೀವೇನು ತಲೆ ಕೆಡಿಸ್ಕೊಂಬೇಡ್ರಿ. ಆರಾಮಾಗಿ ಮಲ್ಕೊಳ್ಳಿ." ಅವ್ನು ಮುಂದೆ ಹೋಗಿದ್ದಾನೆ. ಮತ್ತೆ ಅಲ್ಲಿ ಏನೋ ಸಹಾಯ ಸಿಕ್ಕಿರ್ಬೋದು ಅಥವಾ ಇಲ್ದೇ ಇರ್ಬೋದು. ಹುಡುಕ್ತಿರ್ಬೋದು. ನಾನು ಹಿಂದೆ ಒಂದ್ ಸ್ವಲ್ಪ ನೋಡ್ಕೊಂಡ್ ಬರ್ತೀನಿ. ಯಾರಾದ್ರೂ ಸಿಗ್ತಾರಾ ಸಹಾಯಕ್ಕೆ ಅಂತ ಹೇಳ್ಬಿಟ್ಟು, ಇವನು ಇಬ್ರು ತಮ್ಮಂದಿರಿಗೆ ಹೇಳ್ಬಿಟ್ಟು, "ಲಾಕ್ ಮಾಡ್ಕೊಂಡಿರಿ. ನಾವ್ ಬಂದ್ರೆ 3 ಸತಿ ನಾಕ್ ಮಾಡ್ತೀವಿ. ನಾವೇ ಬಂದಿದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಬೇರೆ ಯಾರು ಬಂದ್ರುನು ತೆಗಿಯಕ್ ಹೋಗ್ಬೇಡಿ ಗಾಡಿನ" ಅಂತ ಹೇಳಿ ಇವನು ಕೂಡ ಹಿಂದೆಗಡೆ ಹೊರಟೋಗ್ತಾನೆ. ಸ್ವಲ್ಪ ದೂರ ಹೋಗ್ತಿದ್ದಂಗೆ ಅವ್ನ್ ಟಾರ್ಚ್ ಲೈಟು ಕಾಣೆ ಆಗುತ್ತೆ. ಪೂರ್ತಿ ಕತ್ಲೆ ಇರುತ್ತೆ. ಅಕ್ಕಪಕ್ಕ ಯಾರಿದ್ದಾರೆ? ಯಾರು ಹೋಗ್ತಿದ್ದಾರೆ? ಹೇಗ್ ಬರ್ತಿದ್ದಾರೆ? ಏನೂ ಗೊತ್ತಾಗ್ತಿರಲ್ಲ. ಆ ಒಂದು ಕಾಡಲ್ಲಿ ಬರೋ ಆ ಒಂದು ಕಾಡು ಪ್ರಾಣಿ ಪಕ್ಷಿಗಳ ಶಬ್ದ ತುಂಬಾ ಭಯಾನಕವಾಗಿರುತ್ತೆ. ಅರ್ಧ ಗಂಟೆ ಆಯ್ತು, 1 ಅವರ್ ಆಯ್ತು. ಇಬ್ರು ಅಣ್ಣಂದಿರು ಬರ್ಲಿಲ್ಲ. ಏನಾಗುತ್ತೆ? ಏನು ಎತ್ತ ಅಂತ ಇಬ್ರು ತಮ್ಮಂದಿರು ತುಂಬಾ ಭಯ ಬಿದ್ದಿರ್ತಾರೆ. ಅದ್ರಲ್ಲಿ ಒಬ್ಬ ತಮ್ಮನಿಗೆ ಉಸಿರಾಟದ ತೊಂದ್ರೆ ಆಗೋದ್ರಿಂದ ಅವನು ತುಂಬಾ ಹಿಂಸೆ ಪಡ್ತಾ ಇರ್ತಾನೆ. ಆ ಒಂದು ಕಾರ್ ಒಳಗಡೆ ಕುತ್ಕೊಳ್ಳೋದಕ್ಕೆ. ತುಂಬಾ ಸೆಕೆ ಆಗ್ತಿರುತ್ತೆ. ವಿಂಡೋಸ್ ಕೂಡ ಇಳ್ಸಕ್ ಆಗ್ತಿರಲ್ಲ. ಯಾರು ಬರ್ತಾರೆ? ಯಾರು ಹೋಗ್ತಾರೆ? ಅಥವಾ ಯಾವ್ದಾದ್ರು ಪ್ರಾಣಿಗಳು ಅಟ್ಯಾಕ್ ಮಾಡಿದ್ರೆ ಏನ್ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಹಿಂಸೆಯಿಂದ ಕುಂತಿರೋ ಟೈಮಲ್ಲೇನೆ ಇವರಿಬ್ರು ಹಿಂದೆ ಕುಂತಿರ್ತಾರಲ್ಲ ತಮ್ಮಂದಿರು, ಅವ್ರ ಹಿಂದೆಗಡೆ ಡೋರಲ್ಲಿ ಒಂದು ನಾಕ್ ಶಬ್ದ ಬರುತ್ತೆ. ಟಕ್ 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 ಅಂತ. ಒಬ್ಬ ತಮ್ಮ ಇರ್ತಾನೆ, ಅಣ್ಣಂದಿರು ಬಂದ್ರು ಮೂರ್ ಶಬ್ದ ಮಾಡಿದ್ರು ಅಂತ ಇನ್ನೇನ್ ತೆಗಿಯೋಕ್ ಹೋಗೋ ಟೈಮಲ್ಲೇನೆ ಇನ್ನೊಮ್ಮೆ ಬರುತ್ತೆ ಟಕ್ ಅಂತ ಹೇಳಿ ಸೌಂಡು. ಅದಕ್ಕೆ ಇನ್ನೊಬ್ಬ ಗಾಬರಿ ಆಗ್ಬಿಟ್ಟು, "ಇರು ಅಣ್ಣ ಅಲ್ಲ ಇದು. ಅಣ್ಣಂದಿರು ಹೇಳಿದ್ರು 3 ಸತಿ ನಾಕ್ ಮಾಡ್ತೀನಿ ಅಂತ. ಇದು ಅದಕ್ಕೂ ಜಾಸ್ತಿ ಆಗ್ತಿದೆ. ಇರು ಒಂದ್ ನಿಮಿಷ ಇರು" ಅಂತ ಹೇಳ್ತಾನೆ. ಮತ್ತೆ ಆ ಒಂದು ಶಬ್ದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಟಕ್ 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 ಅಂತ ಕಂಟಿನ್ಯೂಸ್ಲಿ ಬರಕ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇಬ್ರು ಭಯ ಬೀಳ್ತಾರೆ. ಅದ್ರಲ್ಲಿ ಒಬ್ಬ ತಮ್ಮ ಉಸಿರಾಡಕ್ ಆಗ್ದಿಲ್ದಂಗೆ ಭಯದಲ್ಲೇನೆ ಮೂರ್ಛೆ ತಪ್ಪಿಬಿಡ್ತಾನೆ. ಇನ್ನೊಬ್ಬ ತಮ್ಮ ಇದ್ದವನು ಅವ್ನಿಗೆ ಎಷ್ಟು ಸತಿ ಎಬ್ರಿಸಕ್ ಟ್ರೈ ಮಾಡಿದ್ರು ಅವ್ನು ಎದ್ದೇಳ್ತಾ ಇರಲ್ಲ.
ಇವನು ಎಷ್ಟೋ ತನಕ ನೋಡ್ತಾನೆ, ಯಾರದು ಏನು ಅಂತ ಸುತ್ತ ನೋಡಕ್ ಹೋಗ್ತಾರೆ, ಟಾರ್ಚ್ ಆನ್ ಮಾಡ್ತಾರೆ, ಏನೂ ಕಾಣಿಸ್ತಾ ಇರಲ್ಲ. ಇವನು ಸ್ವಲ್ಪ ಹೊತ್ತು ಭಯದಿಂದ ಹಾಗೆ ಮಲ್ಕೊಂಡ್ಬಿಡ್ತಾನೆ. ಈಗ ಸ್ಟೋರಿಯಲ್ಲಿ ಒಂದು ಭಯಾನಕ ಟ್ವಿಸ್ಟ್ ಬರುತ್ತೆ. ಇಬ್ರು ತಮ್ಮಂದಿರಲ್ಲಿ ಒಬ್ಬಂಗೆ ಎಚ್ಚರಿಕೆ ಆಗುತ್ತೆ. ಸುತ್ತ ತಿರುಗಿ ನೋಡ್ತಾನೆ, ಬೆಳಗ್ಗೆ ಆಗಿರುತ್ತೆ. ಆಂಬುಲೆನ್ಸು, ಪೊಲೀಸವರು, ಹಳ್ಳಿ ಜನ ಎಲ್ಲ ಬಂದಿರ್ತಾರೆ. ಗಾಬರಿಯಿಂದ ಎದ್ದೊಳಕ್ ಟ್ರೈ ಮಾಡ್ತಾನೆ. ಅವ್ನಿಗೆ ಎದ್ದೊಳಕ್ ಕೂಡ ಆಗ್ತಿರಲ್ಲ. ಅಷ್ಟೊತ್ತಲ್ಲಿ ಪೊಲೀಸವರೆಲ್ಲ ಅದನ್ನ ಡೋರ್ ಓಪನ್ ಮಾಡಕ್ ಹೇಳ್ತಾರೆ. ಓಪನ್ ಮಾಡ್ತಾನೆ. ಅವನ್ ಸ್ನೇಹಿತನಿಗೂ ಎಬ್ಬರಿಸ್ತಾರೆ. ಎದ್ದಿದ ತಕ್ಷಣ ಇಬ್ರು ಒಂದೇ ಡೋರಿಂದ ಇಳಿಸ್ಕೊಂಡು ಪೊಲೀಸರು ಹೇಳ್ತಾರೆ, ಹಿಂದೆ ತಿರುಗಿ ನೋಡ್ಬೇಡಿ, ಮುಂದೆ ಸೀದಾ ನಡೀರಿ, ಗಾಡಿ ಎತ್ತರಿ ಅಂತ ಹೇಳ್ತಾರೆ. ಇಬ್ರು ತಮ್ಮಂದಿರು ಭಯದಿಂದ ಏನಾಗಿದೆ, ಏನಾಯ್ತು ಸರ್, ಯಾಕೆ ತಿರುಗಿ ನೋಡ್ಬಾರ್ದು ಅಂತ ತುಂಬಾ ಗಾಬರಿಯಿಂದ ಕೇಳ್ತಾ ಇರ್ತಾರೆ. ಪೊಲೀಸರು ಹೇಳ್ತಾರೆ, ಏನು ತಿರುಗಿ ನೋಡ್ಬೇಡಿ, ಸುಮ್ನೆ ಗಾಡಿ ಎತ್ತಿ ನೀವು. ಅವ್ರಿಗೆ ಆತರ ಹೇಳಿ ಅವ್ರನ್ನ ಗಾಡಿಯಿಂದ ಇಳಿಸ್ತಿರೋ ಟೈಮಲ್ಲೇ ಒಬ್ಬ ತಮ್ಮ ನಿಧಾನಕ್ಕೆ ಹಿಂದೆ ತಿರುಗಿ ನೋಡ್ತಾನೆ. ಆಗ ಅಲ್ಲಿ ಅವನಿಗೆ ಎದೆ ಒಡೆದೋಗುವಂತ ಒಂದು ದೃಶ್ಯ ಕಾಣಿಸುತ್ತೆ. ಅವರು ನಿಂತಿದ್ದು ಆ ಒಂದು ದೊಡ್ಡ ಮರದ ಕೆಳಗಡೆ. ಆ ಮರದಲ್ಲಿ ಫಸ್ಟ್ ಸತಿ ಹೋಗಿದ್ದಲ್ಲ ಅಣ್ಣ, ಅವನು ಆ ಒಂದು ಮರದಲ್ಲಿ ನೇತಾಡ್ತಾ ಇರ್ತಾನೆ. ಅವನ ಕಾಲು ಆ ಒಂದು ಕಾರಿಗೆ ತಗ್ಲಿತಾ ಇರುತ್ತೆ. ಆ ಒಂದು ಶಬ್ದನೇ ಟಕ್ 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 ಅಂತ ರಾತ್ರಿ ಕೇಳಿಸಿದ್ದು. ಇನ್ನೊಬ್ಬ ತಮ್ಮ ತಿರುಗಿ ನೋಡ್ದಿಲ್ದಂಗೆ ಭಯದಿಂದ ಕೆಳಗಡೆ ಇಳಿತಿರ್ಬೇಕಾದ್ರೆ ಆ ಒಂದು ಕಾರ್ ಟೈರ್ ಕೆಳಗಡೆ ಒಂದು ಚೀಟಿ ಕಾಣಿಸುತ್ತೆ. ಆ ಒಂದು ಚೀಟಿನ ಪೊಲೀಸವ್ರಿಗೆ ಕಾಣಿಸ್ತಿಲ್ದ ಮೆಲ್ಲಗೆ ಎತ್ಕೊಂಡು ಓಪನ್ ಮಾಡಿ ನೋಡ್ತಾನೆ. ಆ ಒಂದು ಚೀಟಿಲಿ ಈ ತರ ಬರ್ದಿರುತ್ತೆ, ನೀವಿಬ್ರು ಇವತ್ತು ಬಚಾವಾಗಿದ್ದೀರಾ, ನೆಕ್ಸ್ಟ್ ಟಾರ್ಗೆಟ್ ನೀವೇನೆ ಅಂತ ಹೇಳಿರುತ್ತೆ. ಇಬ್ರು ತಮ್ಮಂದಿರು ತುಂಬಾ ಭಯದಿಂದ ಹೋಗಿ ಪೊಲೀಸ್ ಕಾರಲ್ಲಿ ಕುತ್ಕೊಂತಾರೆ. ಇಬ್ರು ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಇಲ್ಲಿ ಏನಾಯ್ತು, ಏನು ಎತ್ತ ಅಂತ ತುಂಬಾ ಭಯದಿಂದ ಇರ್ತಾರೆ. ಹಾಗೆ ಸ್ವಲ್ಪ ದಿವಸ ಕಳಿಯುತ್ತೆ. ಇಬ್ರು ತಮ್ಮಂದಿರು ಅವ್ರ ಊರಿಗೆ ಹೋಗಿರ್ತಾರೆ. ಅವತ್ ರಾತ್ರಿ ಏನಾಯ್ತು ಅಂತ ಯಾವ ಪೊಲೀಸರಿಗೂ ಗೊತ್ತಾಗ್ತಿರಲ್ಲ. ಇಬ್ರು ತಮ್ಮಂದಿರು ಹಳ್ಳಿಲಿ ಇರ್ತಾರೆ. ಏನ್ ಈ ತರ ಎಲ್ಲ ಆಯ್ತಲ್ಲ ಅಂತ ಇಬ್ರು ಕುತ್ಕೊಂಡ್ ಮಾತಾಡಿದಾಗ ಮನ್ಸಿಗೆ ತುಂಬಾ ಬೇಜಾರ್ ಮಾಡ್ಕೊಂಡು ಆಚೆ ಇವತ್ತು ಎಲ್ಲಾರು ಹೋಗಿ ಎಣ್ಣೆ ಹೊಡಿಯೋಣ ಅಂತ ಹೇಳ್ಕೊಂಡ್ ಮಾತಾಡ್ತಾರೆ. ಸರಿ ಅಂತ ಇಬ್ರುನು ನೈಟ್ ಅವ್ರ ಮನೆಯವ್ರಿಗೆಲ್ಲ ಹೇಳಿ ಸ್ವಲ್ಪ ಹೊತ್ತು ಬರ್ತೀವಿ ಆಚೆ ಹೋಗಿ ಅಂತ ಹೇಳ್ಬಿಟ್ಟು ಹಳ್ಳಿಲಿ ಒಂದ್ ಸ್ವಲ್ಪ ಆಚೆ ಬಂದ್ಬಿಟ್ಟು ಇಬ್ರು ಡ್ರಿಂಕ್ಸ್ ಮಾಡ್ಕೊಂತ ಕುಂತಿರ್ತಾರೆ. ಮಾತಾಡ್ತಾ ಮಾತಾಡ್ತಾ ಹೇಳ್ತಾ ಇರ್ತಾರೆ, ಏನ್ ಈ ತರ ಆಗೋಯ್ತಲ್ಲ, ಅವತ್ತು ಏನ್ ನಡೀತು, ಅಣ್ಣಂದಿರಿಗೆ ಏನಾಯ್ತು ಗೊತ್ತಾಗ್ಲಿಲ್ವಲ್ಲ. ಇಬ್ರು ಮಾತಾಡ್ತಿರೋ ಟೈಮಲ್ಲಿ ಅವ್ರಿಬ್ರು ಜೊತೆ ಏನಾಯ್ತು ಅಂತ ಒಬ್ರಿಗೊಬ್ರು ಹೇಳ್ಕೊತಾರೆ. ಒಬ್ಬ ಹೇಳ್ತಾನೆ, ನಾನು ಅಣ್ಣನ ಮರದಲ್ಲಿ ನೇತಾಡೋದ್ ನೋಡ್ದೆ ಅಂತ. ಇನ್ನೊಬ್ಬ ಹೇಳ್ತಾನೆ, ಆ ಒಂದು ಚೀಟಿ ಕಾಣಿಸ್ತು, ಆ ಒಂದು ಚೀಟಿ ನೋಡಿದಾಗ ಈ ತರ ಇತ್ತು ಅಂತ ಹೇಳ್ತಾನೆ. ಇಬ್ರು ತುಂಬಾ ಭಯ ಬೀಳ್ತಾರೆ. ಹಳ್ಳಿಲ್ ಸಿಕ್ಕಿದ್ ನಮ್ಮಣ್ಣ ಏನಾದ, ಅವನ್ ಬಗ್ಗೆ ಏನೂ ಗೊತ್ತಾಗ್ಲಿಲ್ವಲ್ಲ, ಪೊಲೀಸರು ಕೂಡ ಹೇಳಿಲ್ಲ, ಏನಾಯ್ತು ಇದೆಲ್ಲ ಅಂತ ಮಾತಾಡ್ತಿರೋ ಟೈಮಲ್ಲೇನೆ ಒಂದು ಸೌಂಡ್ ಕೇಳಿಸುತ್ತೆ. ಹಳ್ಳಿಯಿಂದ ಕರ್ಕೊಂಡು ಹೋಗಿದ್ನಲ್ಲ ಅವ್ರ ಅಣ್ಣ, ಅವನ್ ವಾಯ್ಸ್ ಕೇಳಿಸುತ್ತೆ ಅಲ್ಲಿ. ದೂರದಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಕರಿತಿರೋ ಹಾಗೆ ಇವ್ರಿಗೆ ಕೇಳಿಸುತ್ತೆ. ನೋಡ್ತಿದ್ದಂಗೆ ಇವ್ರು ತುಂಬಾ ಭಯ ಬೀಳ್ತಾರೆ. ಭಯ ಬಿದ್ದು ಇನ್ನೊಬ್ಬ ತಮ್ಮ ಹೇಳ್ತಾನೆ, ಅಣ್ಣ ಬಂದಿದ್ದಾನೆ ಕಣೋ, ಅಣ್ಣನೇ ಇರ್ಬೇಕಿದು ಅಂತ ಹೇಳಿ ಅವನ ಹತ್ರಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಇನ್ನೊಬ್ಬ, ಬೇಡ ಕಣೋ, ಅಣ್ಣ ಅವತ್ತೆಲ್ಲೋದ ಏನಾದ ಅವತ್ತಿಂದ ಯಾರಿಗೂ ಗೊತ್ತಿಲ್ಲ, ಅಣ್ಣನೇ ಇರ್ಬೋದಾ ಅಥವಾ ಬೇರೆ ಯಾರಾದ್ರೂ ಇರ್ಬೋದಾ ಅಂತ ತುಂಬಾ ಭಯ ಬೀಳ್ತಾನೆ. ಅದಕ್ಕೆ ಒಬ್ಬ ತಮ್ಮ ಇದ್ದವನು ಹೇಳ್ತಾನೆ, ಇಲ್ಲ ಇರೋ ಅಣ್ಣನೇ ಇರ್ಬೇಕಿದು. ಒಂದು ಗದ್ದೆ ತರ ಖಾಲಿ ಫೀಲ್ಡ್ ಎಲ್ಲ ಎಲ್ಲೋ ಇರುತ್ತೆ, ಅಲ್ಲಿ ಕುಂತಿರ್ತಾರೆ ಮರದ ಹತ್ರ. ದೂರದಲ್ಲಿ ಕಾಣಿಸ್ತಿರೋ ವ್ಯಕ್ತಿ ಅವ್ರ ಅಣ್ಣ ಅನ್ಕೊಂಡು ಒಬ್ಬ ವ್ಯಕ್ತಿ ಹೋಗ್ತಾ ಇರ್ತಾನೆ, ಇರೋ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು. ಅಣ್ಣ 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 ಅಂತ ಹೇಳಿ ಹೋಗ್ತಾ ಇರ್ತಾನೆ. ಆ ಒಂದು ವ್ಯಕ್ತಿ ಇವನ್ ಕಡೆ ಜೋರಾಗಿ ಓಡ್ ಬರ್ತಾ ಇರ್ತಾನೆ. ಒಬ್ಬ ತಮ್ಮನಿಗೆ ತುಂಬಾ ಭಯ ಆಗಿ ಅಲ್ಲಿಂದ ಎದ್ದಿ ಓಡೋಗೋಣ ಅನ್ನೋ ಟೈಮಲ್ಲೇನೆ ಆ ಒಂದು ವ್ಯಕ್ತಿ ಆ ಹುಡುಗನ ಹತ್ರ ಬಂದ್ಬಿಟ್ಟು ಅವ್ನ್ ಕುತ್ತಿಗೆ ಅವ್ನ್ ಬಾಡಿನ ಎರಡು ಸಪ್ರೇಟ್ ಮಾಡ್ಬಿಡ್ತಾನೆ. ಒಂದೇ ಸತಿ ಅವ್ನ್ ತಲೆ ಹಿಂಗೆ ಕೈ ಇಟ್ಕೊಂಡು ಎರಡನ್ನು ಕಿತ್ತಿ ದೂರ ಎಸಿತಾನೆ. ಇದನ್ನ ನೋಡಿದ ತಮ್ಮ ತುಂಬಾ ಭಯದಿಂದ ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಹೇಳ್ಬಿಟ್ಟು ಊರೊಳಗೆ ಹೋಗ್ತಾನೆ. ಹೋಗ್ತಾ ಇದ್ದಾನೆ, ಎಲ್ಲಿ ಏನಾಯ್ತು ಏನು ಗೊತ್ತಾಗ್ತಾ ಇಲ್ಲ. ಹಳ್ಳಿ ಸಿಗ್ತಾ ಇಲ್ಲ. ಆ ಒಂದು ವ್ಯಕ್ತಿಯ ಶಬ್ದ ಮತ್ತೆ ಕೇಳಿಸುತ್ತೆ, ಲೋ ತಮ್ಮ, ಲೋ ತಮ್ಮ ಅಂತ ಹೇಳ್ಬಿಟ್ಟು ತುಂಬಾ ಭಯ ಬೀಳ್ತಾನೆ. ಊರ್ ಹತ್ರ ನೋಡ್ತಾನೆ, ಸುತ್ತ ನೋಡ್ತಾನೆ, ಅವ್ನು ಎಲ್ಲಿದ್ದೀನಿ ಅಂತ ಗೊತ್ತೇ ಆಗ್ತಿರಲ್ಲ. ಮತ್ತೆ ಭಯದಲ್ಲಿ ಓಡ್ತಾ ಇರ್ಬೇಕಾದ್ರೆ ಎಡವಿ ಬೀಳ್ತಾನೆ. ಬಿದ್ದು ತಲೆ ಎತ್ತಿ ನೋಡ್ತಾನೆ. ಅವತ್ತು ಇವ್ರು 4 ಜನ ಹೋಗಿದ್ದಿದ್ದು ಆ ಒಂದು ಕಾಡಿನ ದೊಡ್ಡ ಮರ ಇತ್ತು ನೋಡಿ, ಅಲ್ಲಿರ್ತಾನೆ. ನೋಡಿ ತುಂಬಾ ಭಯ ಬೀಳ್ತಾನೆ. ಮರದಲ್ಲಿ ಅಣ್ಣ ಒಬ್ಬ ನೇತಾಡ್ತಾ ಇರ್ತಾನೆ. ಅವನ್ ಪಕ್ಕದಲ್ಲೇನೆ ಅವನ್ ಜೊತೆಲಿ ಇದ್ದಿದ್ದ ಇನ್ನೊಬ್ಬ ತಮ್ಮ ತಲೆ ಬಾಡಿ ಸಪ್ರೇಟ್ ಆಗಿ ಬಿದ್ದಿರೋದನ್ನ ನೋಡ್ಬಿಟ್ಟು ತುಂಬಾ ಭಯದಿಂದ ಜೋರಾಗಿ ಕಿರಿಸ್ತಾನೆ. ಆತರ ಅವನು ಕಿರಿಸ್ದಾಗ ಅವನ್ ಮುಂದೆ ಒಂದು ಹುಡುಗಿ ಬಂದ್ ನಿಂತ್ಕೊಂತಾಳೆ. ತುಂಬಾ ಭಯ ಬೀಳ್ತಾನೆ, ಯಾರಿದು ಹುಡುಗಿ, ಯಾರು ಅಂತ ನೋಡಿದಾಗ ಆ ಒಂದು ಹುಡುಗಿ, ನಿಮ್ ಅಣ್ಣಂದಿರ್ಗೆ ಏನಾಯ್ತು, ನಿನ್ ಫ್ರೆಂಡ್ ಏಕೆ ಈ ತರ ಸತ್ತ, ನೀನ್ ತಿಳ್ಕೊಳಕ್ ಇಷ್ಟ ಪಡಲ್ವಾ ಅಂತ ಕೇಳ್ತಾಳೆ. ಇವನು ತುಂಬಾ ಭಯದಿಂದ, ಆ ಬೇಕು, ಆದ್ರೆ ನೀವ್ ಯಾರು ಅಂತ ಗೊತ್ತಾಗಿಲ್ಲ, ನನಗೆ ತುಂಬಾ ಭಯ ಆಗ್ತಿದೆ, ನನ್ಗೇನು ಮಾಡ್ಬೇಡಿ ಅಂತ ಹೇಳ್ತಾನೆ. ಅದಕ್ಕೆ ಹುಡುಗಿ ಹೇಳ್ತಾಳೆ, ನಿಮ್ಮ ಊರಲ್ಲಿ ನಿನ್ನ ಅಣ್ಣ ಇದ್ದ ಗೊತ್ತಾ, ಅವನ್ ಗರ್ಲ್ ಫ್ರೆಂಡ್ ನಾನು ಅಂತ ಹೇಳ್ತಾಳೆ.
ಅದಕ್ಕೆ ಅದನ್ನ ಹುಡುಗ ಕೇಳಿಸ್ಕೊಂಡು ತುಂಬಾ ಭಯದಿಂದ, ಈ ತರ ಒಂದು ಶಕ್ತಿ ಮನುಷ್ಯರಿಗೆ ಹೇಗ್ ಬರಕ್ ಸಾಧ್ಯ, ಈ ತರ ಎಲ್ಲ ನೀವ್ ಹೇಗ್ ಮಾಡಿದ್ರಿ, ನಾನ್ ಮತ್ತೆ ಇಲ್ಲಿಗೆ ಹೇಗ್ ಬಂದೆ ಅಂತ ಕೇಳಿದಾಗ ಆ ಹುಡುಗಿ ಹೇಳ್ತಾಳೆ, ನಾನ್ ಬದುಕಿದಿದ್ರೆ ಇವೆಲ್ಲ ಮಾಡಕ್ ಆಗ್ತಿರಲಿಲ್ಲ, ನಾನ್ ಸತ್ತಿದ್ದೀನಲ್ವಾ ಅದಕ್ಕೆ ಇದನ್ನೆಲ್ಲ ಮಾಡಕ್ ಆಗ್ತಿದೆ ನನ್ನ ಕೈಲಿ ಅಂತ ಹೇಳ್ತಾಳೆ. ಒಂದು ಸೆಕೆಂಡಿಗೆ ತಮ್ಮನಿಗೆ ಪೂರ್ತಿ ಭಯ ಆಗೋಗುತ್ತೆ. ಅದೇ ಜಾಗದಲ್ಲಿ ಸೂಸು ಮಾಡ್ಕೊಂಡ್ಬಿಡ್ತಾನೆ. ಉಸಿರಾಟದ ಸಮಸ್ಯೆ ಜಾಸ್ತಿ ಆಗುತ್ತೆ, ಜೋರಾಗಿ ಉಸಿರಾಡ್ತಾ ಇರ್ತಾನೆ, ಅವ್ನಿಗೆ ಉಸಿರು ತಗೊಳಕ್ ಆಗ್ತಿರಲ್ಲ. ಆ ಒಂದು ದಿವ್ಯ ಎದುರುಗಡೆ ನಿಂತ್ಕೊಂಡು ಒಂದು ಸ್ಟೋರಿ ಹೇಳುತ್ತೆ. 27 ವರ್ಷದ ಹುಡುಗ ಇದ್ದ ಗೊತ್ತಾ ಹಳ್ಳಿಲಿ. ಅವ್ನಿಗೆ ಒಂದು ಗರ್ಲ್ ಫ್ರೆಂಡ್ ಇತ್ತು, ಆ ಹುಡುಗಿ ಬ್ರೇಕಪ್ ಆಗಿತ್ತು ಅಂತ. ಆ ಹುಡುಗಿ ಜೊತೆ ಇವನು ತುಂಬಾ ಚೆನ್ನಾಗೇ ಇರ್ತಾನೆ. ಏನಾದ್ರೂ ಮಾಡಿ ಮನೆಯಲ್ಲಿ ಒಪ್ಪಿಸ್ಲೇಬೇಕು, ನಾನು ಆ ಹುಡುಗನ್ ಮದ್ವೆ ಆಗ್ಬೇಕು ಅಂತ ಹುಡುಗಿ ಇರ್ತಾಳೆ. ಆ ಒಂದು ಟೈಮ್ ಅಲ್ಲೇ ಅವ್ರ ಹುಡುಗನ ಹತ್ರ ಹೋಗಿ ಮಾತಾಡ್ತಾಳೆ, ಏನ್ ಮಾಡಿದ್ರು ಮನೇಲಿ ಒಪ್ತಾ ಇಲ್ಲ, ನಾನು ಏನಾದ್ರೂ ಮಾಡಿ ಮನೇಲಿ ಒಪ್ಪಿಸ್ತೀನಿ, ಇಬ್ರು ಮದ್ವೆ ಆಗೋಣ ಅಂತ. ಹುಡುಗ ಹೇಳ್ತಾನೆ, ನಾನು ಇರೋ ಪರಿಸ್ಥಿತಿಲಿ ನಿಮ್ ಮನೇಲಿ ಒಪ್ತಾರೋ ಇಲ್ವೋ ನನಗಂತೂ ಗೊತ್ತಿಲ್ಲ, ನೋಡು ಆದ್ರೆ ಒಪ್ಸು, ಇಲ್ಲ ಅಂತಂದ್ರೆ ನಿನ್ ಜೀವನ ನಿಂದು, ನನ್ ಜೀವನ ನಿಮ್ದು ಅಂತ ಹೇಳ್ಬಿಟ್ಟು ಅವ್ನ್ ಪಾಡಿಗೆ ಅವ್ನು ಹೊರಟೋಗಿರ್ತಾನೆ. ಆ ಒಂದು ನೋವಲ್ಲಿ ಆ ಹುಡುಗಿ ಮನೇಲಿ ಹೋಗಿ ಅವಳು ಸಾಯೋದಕ್ ಪ್ರಯತ್ನ ಪಟ್ರೆ ಮನೆಯಲ್ಲಿ ಎದ್ರುಕೊಂಡು ಒಪ್ಕೊಂತಾರೆ ಅಂತ ಹೇಳ್ಬಿಟ್ಟು ಆ ಒಂದು ಹುಡುಗಿ ಅವ್ರ ಅಪ್ಪ ಅಮ್ಮ ಹತ್ರ ಜಗಳ ಮಾಡಿ, ನೋಡಿ ನಿಮ್ ಮುಂದೆನೆ ನಾನು ಮನೆ ಆಚೆ ಇರುವಂತ ಮರದಕ್ಕೆ ನಾನು ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತ ಹೇಳ್ಬಿಟ್ಟು ಎದುರಿಸಕ್ಕೆ ಅಂತ ಹೇಳ್ಬಿಟ್ಟು ಅವಳೋಗಿ ಮರಕ್ಕೆ ದಾರ ಎಲ್ಲ ಹಾಕಿ ಹ್ಯಾಂಗ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಳೆ, ಯಾರಾದ್ರೂ ಬಂದು ಇವಳನ್ನ ಕಾಪಾಡ್ತಾರೆ ಅಂತ. ಮನೆಯಲ್ಲಿ ಅವ್ರಪ್ಪ ತುಂಬಾ ಕೋಪ ಇದ್ದಿದ್ ಕಾರಣ ಇವ್ಳು ನಾಟಕ ಮಾಡ್ತಿದ್ದಾಳೆ ಬಿಡು ಅಂತ ಹೇಳ್ಬಿಟ್ಟು ಸುಮ್ನಾಗ್ ಹೋಗ್ತಾರೆ. ಆ ಹುಡ್ಗಿ ಹೋಗಿ ನಿಜವಾಗ್ಲೂನು ಹ್ಯಾಂಗ್ ಮಾಡ್ಕೊಂಡು ಸತ್ತೋಗಿರ್ತಾಳೆ. ಈ ವಿಷಯ ಎಲ್ಲ ತಿಳಿದಾದ್ಮೇಲೆ ಎಲ್ಲಿ ಆ ಹುಡ್ಗಿ ಮನೆ ಕಡೆಯವರು ಇವ್ನ್ ಹುಡ್ಗನ್ ಹಿಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಅವನು ಆ ಊರಿಂದ ಆಚೆ ಹೋಗಿ ಬೇರೆ ಕಡೆ ಕೆಲಸ ಮಾಡೋದಕ್ಕೆ ಹೋಗಿರ್ತಾನೆ. ಅವ್ರ ಫ್ರೆಂಡ್ಸ್ಗಳ ಹತ್ರ ಇವನು ಸುಳ್ಳು ಹೇಳಿ ಅವ್ನು ಆರಾಮಾಗಿರೋ ಖುಷಿಯಾಗಿರೋದನ್ನ ನೋಡಿ ಆ ಒಂದು ಹುಡ್ಗಿಯ ಆತ್ಮ ಇದನ್ನ ರಿವೆಂಜ್ ತಗೊಳಕ್ಕೆ ಅಂತ ಬಂದಿರುತ್ತೆ. ಆ ಟೈಮಲ್ಲಿ ಹುಡುಗ ಹೇಳ್ತಾನೆ, ಅಕ್ಕ ನೀನಾಗ್ ನೀನೇ ತೀರೋಗಿದ್ದು ತಾನೇ, ಅದಕ್ಕೆ ಇವ್ರೇನ್ ತಪ್ಪು ಮಾಡಿದ್ರು ನಾವೇನ್ ತಪ್ಪು ಮಾಡಿದೀವಿ ಅಂತ ಎಲ್ಲ ಕೇಳಿದಾಗ, ಈ ತರ ಹುಡ್ಗಿರು ಇರ್ತಾರ, ಈ ತರ ಮೋಸ ಮಾಡ್ತಾರ ಅಂತ ಎಲ್ಲ ಹೇಳಿ ನನಗೆಷ್ಟು ನೀವು ಕೆಟ್ಟದಾಗೆಲ್ಲ ಬೈದಿದ್ರಿ, ಅದನ್ನೆಲ್ಲ ನಾನು ನಿಮ್ ಹಿಂದೆ ನಿಂತ್ಕೊಂಡೇ ಕೇಳಿಸ್ಕೊಂತಾ ಇದ್ದೆ. ಯಾವ್ದಾದ್ರು ಒಂದ್ ಒಳ್ಳೆ ಸಮಯ ಬರ್ಲಿ ನಿಮ್ಮನ್ನೆಲ್ಲ ತೆಗಿಯೋಣ ಅಂತ ಹೇಳ್ಬಿಟ್ಟೆ ನಾನು ಇಷ್ಟು ದಿವಸ ಕಾದಿದ್ದೆ. ಒಂದು ವ್ಯಕ್ತಿ ಮೇಲೆ ಗೊತ್ತಿಲ್ಲದೆ ನೀವು ಇಷ್ಟೊಂದೆಲ್ಲ ಮಾತಾಡಿದ್ರಿ ಅಲ್ಲ, ಇವತ್ತು ಗೊತ್ತಾಯ್ತು ಅಲ್ಲ, ಇವತ್ತು ಏನ್ ಮಾತಾಡ್ತೀಯ ಮಾತಾಡು ಅಂತ ಹೇಳಿ ಆ ಹುಡುಗನ್ನು ಆ ಒಂದು ದೆವ್ವ ಅಲ್ಲೇ ಸಾಯಿಸ್ಬಿಡುತ್ತೆ. ಮಧ್ಯರಾತ್ರಿ 3:45 ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೀರಿಯಸ್ ಆಗಿ ನನ್ಗೆ ಈ ಒಂದು ಸ್ಟೋರಿ ನೆನ್ಪು ಮಾಡ್ಕೊಂಡು ನಿಮ್ ಮುಂದೆ ಹೇಳ್ತಿರ್ಬೇಕಾದ್ರೆ ನನಗೆ ಮೈಯೆಲ್ಲ ಜುಮ್ ಅಂತ ಇದೆ. ಇಷ್ಟೆಲ್ಲ ಕೇಳಾದ್ಮೇಲೆ ನಿಮ್ ತಲೆಯಲ್ಲಿ ಒಂದು ಡೌಟ್ ಬಂದಿರ್ಬೇಕು. ಎಲ್ಲಾರು ಸತ್ತಿದ್ದು ಕಾರಣಗಳು ಗೊತ್ತಾಯ್ತು, ಹೇಗ್ ಸತ್ರು ಅಂತಾನು ಗೊತ್ತಾಯ್ತು. ಆದ್ರೆ ಆ ಒಂದು ಹುಡುಗಿ ಪ್ರೀತಿ ಮಾಡಿದ ಹುಡುಗ ಹೇಗ್ ಸತ್ತು ಅಂತ ಗೊತ್ತಾಗಿಲ್ಲಲ್ಲ. ಇವಾಗ ಹೇಳ್ತೀನಿ ಕೇಳಿ. ಕೇಳಿದಾಗ ನಿಜವಾಗ್ಲೂ ನಿಮಗೆ ಭಯ ಆಗುತ್ತೆ. ಅವತ್ತು ರಾತ್ರಿ ಆ ಒಂದು ಕಾಡಲ್ಲಿ ಅಣ್ಣನ ಸ್ನೇಹಿತ ಆ ಒಂದು ಮರದಲ್ಲಿ ನೇತಾಡ್ತಿದ್ರೆ, ಅವತ್ತು ಬೆಳಗಿನ ಜಾವ ಆ ಹುಡುಗಿಯ ಲವ್ವರು ಆ ಒಂದು ಹುಡುಗಿಯ ಮನೆ ಎದುರುಗಡೆ ಇರುವಂತ ಮರದಲ್ಲಿ ನೇತಾಡ್ತಾ ಇದ್ದ. ಆ ಒಂದು ಮರದಲ್ಲಿ ಆ ಒಂದು ಹುಡುಗಿ ನೇತಾಡಿ ಸತ್ತೋಗಿದ್ಲು. ಅದೇ ಒಂದು ಜಾಗದಲ್ಲಿ ಆ ಒಂದು ಹುಡುಗ ಕೂಡ ನೇತಾಡಿ ಸತ್ತೋಗಿರ್ತಾನೆ. ಹುಡುಗರ್ಗೆ ಅಷ್ಟು ಪರಿಚಯ ಇಲ್ದಿರೋದ್ ಕಾರಣ 2-3 ವಾರ ಆದ್ಮೇಲೆ ಅವ್ರು ಊರಿಗೆ ಹೋಗಿದ್ರಿಂದ ಅದ್ರ ಬಗ್ಗೆ ಹುಡುಗರಿಗೆ ಗೊತ್ತಿರಲ್ಲ. ಈ ಒಂದು ಸ್ಟೋರಿ ಹೇಗಿತ್ತು ಅಂತ ದಯಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾರರ್ ಸ್ಟೋರೀಸ್ ಇಷ್ಟಪಡೋ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್‌ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಮೋರ್ ವಿಡಿಯೋಸ್‌ಗೋಸ್ಕರ ಈ ಒಂದು ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಮತ್ತೊಂದು ಭಯಾನಕ ಸ್ಟೋರಿ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದ.